ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ವೃತ್ರಾಸುರನ ವಧೆ ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಿದ್ದಾರೆ, ಏವಂ ಜಿಹಾಸುರ್ ನೃಪದೇಹಮಾಜೌ ಮೃತ್ಯುಂ ವರಂ ವಿಜಯಾನ್ ಮಾನ್ಯಮಾನಃ ಶೂಲಂ ಪ್ರಗೃಹ್ಯಾಭ್ಯ ಪತತ್ಸುರೇಂದ್ರಂ ಯಥಾ ಮಹಾಪುರುಷಂ ಕೈಟಭೋಪ್ಸು. ಎಲೈ ಪರೀಕ್ಷಿದ್ರಾಜನೇ, ಕೇಳು, ವೃತ್ರಾಸುರನಿಗೆ ರಣಭೂಮಿಯಲ್ಲಿ ದೇಹತ್ಯಾಗ ಮಾಡುವ ಬಯಕೆಯೇ ಇದ್ದಿತು. ಏತಕ್ಕೆಂದರೆ ಅವನ ದೃಷ್ಟಿಯಲ್ಲಿ ಇಂದ್ರನ ಮೇಲೆ ಜಯವನ್ನು ಗಳಿಸಿ ಸ್ವರ್ಗವನ್ನು ಪಡೆಯುವುದಕ್ಕಿಂತಲೂ ದೇಹತ್ಯಾಗ ಮಾಡಿ ಶ್ರೀ ಭಗವಂತನನ್ನು ಪಡೆಯುವುದೇ ಶ್ರೇಷ್ಠವಾಗಿತ್ತು. ಆದುದರಿಂದ ಆತನು ಕೈಟಭಾಸುರನು ಹಿಂದೆ ಪ್ರಳಯ ಮಹಾಜಲದಲ್ಲಿ ಶ್ರೀ ಭಗವಂತನಾದ ಮಹಾವಿಷ್ಣುವನ್ನು ಎದುರಿಸಲು ಹೋದಂತೆ ತ್ರಿಶೂಲವನ್ನು ಎತ್ತಿಕೊಂಡು ಇಂದ್ರನ ಮೇಲೆ ಎರಗಿದನು. ವೀರನಾದ ಆ ವೃತ್ರಾಸುರನು ಪ್ರಳಯ ಕಾಲದ ಅಗ್ನಿಯ ಜ್ವಾಲೆಗಳಂತೆ ತೀಕ್ಷ್ಣವಾಗಿದ್ದ ತುದಿಗಳುಳ್ಳ ತ್ರಿಶೂಲವನ್ನು ತಿರುಗಿಸುತ್ತಾ ಅತಿ ರಭಸದಿಂದ ಇಂದ್ರನ ಮೇಲೆ ಬೀಸಿ ಹೊಡೆದನು ಮತ್ತು ಕಡು ಸಿಟ್ಟಿನಿಂದ ಸಿಂಹನಾದವನ್ನು ಮಾಡಿ, ಎಲವೋ ಪಾಪಿಯೇ, ಈಗ ನೀನು ಉಳಿಯಲಾರೆ ಎಂದು ಕೂಗು ಹಾಕಿದನು. ಆ ಭಯಂಕರವಾದ ತ್ರಿಶೂಲವು ಗ್ರಹ ಮತ್ತು ಉಲ್ಕೆಗಳಂತೆ ಸುತ್ತುತ್ತಾ ಆಕಾಶದಲ್ಲಿ ಬರುತ್ತಿರುವುದನ್ನು ಕಂಡರೂ ಇಂದ್ರನು ಸ್ವಲ್ಪವೂ ಅಳ್ಳೆದೆಯನ್ನು ತೋರಿಸಲಿಲ್ಲ. ಅಷ್ಟೇ ಅಲ್ಲದೆ ವಾಸುಕಿ ನಾಗದಂತೆ ವಿಶಾಲವಾಗಿದ್ದ ಆತನ ತ್ರಿಶೂಲ ಸಹಿತವಾದ ಬಾಹುವನ್ನೇ 100 ಗಿಣ್ಣುಗಳಿಂದ ಬೆಳಗುತ್ತಿದ್ದ ತನ್ನ ವಜ್ರಾಯುಧದಿಂದ ಕತ್ತರಿಸಿ ಹಾಕಿದನು. ಹಾಗೆ ತನ್ನ ಒಂದು ತೋಳು ಕತ್ತರಿಸಿ ಹೋದುದರಿಂದ ವೃತ್ರಾಸುರನಿಗೆ ತಡೆಯಲಾರದ ಕೋಪ ಉಂಟಾಯಿತು. ಆಗ ಆತನು ವಜ್ರಧಾರಿಯಾಗಿದ್ದ ಇಂದ್ರನ ಬಳಿಗೆ ಹೋಗಿ ಆತನ ಗದ್ದದ ಮೇಲೂ ಮತ್ತು ಗಜರಾಜನಾದ ಐರಾವತನ ಮೇಲೂ ಪರಿಘಾಯುಧದಿಂದ ಬಲವಾಗಿ ಹೊಡೆದನು. ಆ ಹೊಡೆತವು ಎಷ್ಟು ಬಲವಾಗಿತ್ತೆಂದರೆ ಅದು ದೇಹದಲ್ಲಿ ಬಿದ್ದೊಡನೆಯೇ ಇಂದ್ರನ ಕೈಯಿಂದ ವಜ್ರಾಯುಧವೂ ಕೂಡ ಕೆಳಗೆ ಬಿದ್ದು ಹೋಯಿತು. ವೃತ್ರಾಸುರನ ಆ ಅತ್ಯದ್ಭುತವಾದ ಕರ್ಮವನ್ನು ಕಂಡು ದೇವತೆಗಳು, ಅಸುರರು, ಚಾರಣರು, ಸಿದ್ಧಗಣಗಳು ಎಲ್ಲರೂ ಆತನನ್ನು ಪ್ರಶಂಸೆ ಮಾಡಿದರು. ಆದರೆ ಅವರೇ ಇಂದ್ರನ ಸಂಕಟವನ್ನು ಗಮನಿಸಿ ಅಯ್ಯೋ ಅಯ್ಯೋ ಎಂದು ಕೂಗಿಕೊಳ್ಳತೊಡಗಿದರು. ಹಾಗೆ ವಜ್ರಾಯುಧವು ಕೈಯನ್ನು ಬಿಟ್ಟು ವೃತ್ರಾಸುರನ ಬಳಿಯಲ್ಲಿಯೇ ಬಿದ್ದುದನ್ನು ಕಂಡು ಮಹೇಂದ್ರನಿಗೆ ಬಹಳ ನಾಚಿಕೆಯಾಯಿತು. ಆತನು ಅದನ್ನು ಮತ್ತೆ ಕೈಗೆ ಎತ್ತಿಕೊಳ್ಳಲಿಲ್ಲ. ಆಗ ವೃತ್ರಾಸುರನೇ ಇಂದ್ರನನ್ನು ಹುರಿದುಂಬಿಸಿದನು. ಇಂದ್ರ, ವಜ್ರವನ್ನು ಎತ್ತಿಕೊಂಡು ನಿನ್ನ ಶತ್ರುವನ್ನು ಸಂಹರಿಸುವವನಾಗು. ಇದು ಕಳವಳಪಟ್ಟುಕೊಳ್ಳುವ ಕಾಲವಲ್ಲ. ಸರ್ವಜ್ಞನು ಸನಾತನನು ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣನೂ ಆಗಿರುವ ಆದಿಪುರುಷನಾದ ಭಗವಂತನೊಬ್ಬನಿಗೆ ತಾನೇ ಎಂದೆಂದಿಗೂ ಜಯವು. ಯುದ್ಧ ಮಾಡಲು ಉತ್ಸುಕರಾಗಿ ಶತ್ರುಗಳನ್ನು ವಧಿಸಲು ಪ್ರಯತ್ನಿಸುತ್ತಿರುವವರು ಬೇರೆ ಯಾರೇ ಆದರೂ ಅವರಿಗೆ ಸದಾ ಜಯವೂ ಇರುವುದಿಲ್ಲ. ಅವರು ಕೆಲವೊಮ್ಮೆ ಜಯಗಳಿಸುವರು, ಕೆಲವು ವೇಳೆಗಳಲ್ಲಿ ಸೋತು ಹೋಗುವುದು ಉಂಟು. ಈ ಎಲ್ಲ ಲೋಕಗಳು ಮತ್ತು ಲೋಕಪಾಲಕರು ಬಲೆಯಲ್ಲೇ ಸಿಕ್ಕಿ ಹಾಕಿಕೊಂಡಿರುವ ಪಕ್ಷಿಗಳಂತೆ ಯಾವುದರ ವಶಕ್ಕೆ ಒಳಪಟ್ಟೆ ಉಸಿರಾಡುತ್ತಾರೆಯೋ, ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆಯೋ ಆ ಕಾಲವೇ ಎಲ್ಲರ ಜಯ ಪರಾಜಯಗಳಿಗೂ ಕಾರಣವು. ಆ ಕಾಲವೇ ಮನುಷ್ಯರ ಮನೋಬಲ, ಇಂದ್ರಿಯ ಬಲ, ದೇಹಬಲ, ಪ್ರಾಣಗಳು, ಜೀವನ ಮತ್ತು ಮೃತ್ಯು ರೂಪವಾಗಿದೆ. ಇದನ್ನು ಅರಿಯದೆ ಮನುಷ್ಯರು ಈ ಜಡವಾದ ಶರೀರಗಳನ್ನೇ ಸೋಲು ಗೆಲುವುಗಳಿಗೆ ಕಾರಣವೆಂದು ಭಾವಿಸುತ್ತಾರೆ. ಎಲೈ ಇಂದ್ರನೇ, ಮರದ ಬೊಂಬೆ ಮತ್ತು ಯಂತ್ರದ ಜಿಂಕೆಗಳು ಅವುಗಳನ್ನು ಕುಣಿಸುವವನ ಕೈಯಲ್ಲಿ ಇರುವಂತೆ ಸಮಸ್ತ ಪ್ರಾಣಿಗಳು ಪರಮಾತ್ಮನಿಂದ ಆಟವಾಡಿಸಲ್ಪಡುತ್ತಾ ಆತನ ವಶದಲ್ಲಿವೆ. ಶ್ರೀ ಭಗವಂತನ ಅನುಗ್ರಹವಿಲ್ಲದೆ ಇದ್ದರೆ ಪುರುಷ, ಪ್ರಕೃತಿ, ಮಹತ್ತತ್ವ, ಅಹಂಕಾರ, ಪಂಚಭೂತಗಳು, ಇಂದ್ರಿಯಗಳು ಮತ್ತು 4 ಅಂತಃಕರಣಗಳು ಇವು ಯಾವುವು ಈ ವಿಶ್ವದ ಉತ್ಪತ್ತಿಯೇ ಮುಂತಾದವುಗಳನ್ನು ಮಾಡಲು ಸಮರ್ಥವಾಗುವುದಿಲ್ಲ. ಶ್ರೀ ಭಗವಂತನೇ ಎಲ್ಲವನ್ನೂ ನಿಯಂತ್ರಣ ಮಾಡುತ್ತಿದ್ದಾನೆ, ಎಲ್ಲಕ್ಕೂ ನಿಯಾಮಕನಾಗಿದ್ದಾನೆ ಎಂಬ ವಿಷಯವನ್ನು ಅರಿಯದವನು ಮಾತ್ರವೇ ಈ ಪರತಂತ್ರನಾಗಿರುವ ಜೀವನನ್ನು ಸ್ವತಂತ್ರನಾದ ಕರ್ತೃ, ಸ್ವತಂತ್ರನಾದ ಭೋಕ್ತೃ ಎಂದು ತಿಳಿಯುತ್ತಾನೆ. ವಾಸ್ತವಿಕವಾಗಿ ಪ್ರಾಣಿಗಳ ಮೂಲಕ ಪ್ರಾಣಿಗಳ ಉತ್ಪತ್ತಿಯನ್ನು, ಪ್ರಾಣಿಗಳ ಮೂಲಕವೇ ಪ್ರಾಣಿಗಳ ಸಂಹಾರವನ್ನು ಮಾಡಿಸುತ್ತಿರುವವನು ಶ್ರೀ ಭಗವಂತನೇ. ಕಾಲವು ವಿರುದ್ಧವಾಗಿದ್ದರೆ ಮನುಷ್ಯನಿಗೆ ಆತನು ಬಯಸದೇ ಇದ್ದರೂ ಮೃತ್ಯು, ಅಪಕೀರ್ತಿ ಮುಂತಾದ ಅನಿಷ್ಟಗಳು ಒದಗುತ್ತವೆ. ಹಾಗೆಯೇ ಕಾಲವು ಅನುಕೂಲವಾಗಿದ್ದರೆ ಆತನು ಬಯಸದೇ ಇದ್ದರೂ ಆಯಸ್ಸು, ಸಂಪತ್ತು, ಕೀರ್ತಿ, ಅಧಿಕಾರ ಮುಂತಾದ ಭೋಗಗಳು ಆತನನ್ನು ಬಂದು ಸೇರುತ್ತವೆ. ಆದುದರಿಂದ ಕೀರ್ತಿ, ಅಪಕೀರ್ತಿ, ಗೆಲುವು, ಸೋಲು, ಸುಖ, ದುಃಖ, ಬದುಕು, ಸಾವು ಎಂಬ ಜೋಡಿಗಳಲ್ಲಿ ಸಮಭಾವವನ್ನು ಹೊಂದಿರಬೇಕು. ಈ ಪ್ರತಿಯೊಂದು ಜೋಡಿಯಲ್ಲಿಯೂ ಒಂದು ಮಾತ್ರ ಬೇಕು,
ಮತ್ತೊಂದು ಬೇಡ ಎನ್ನಬಾರದು. ಹರ್ಷ ಶೋಕಗಳಿಗೆ ವಶನಾಗದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸಮಭಾವದಿಂದಿರಬೇಕು. ಸತ್ವ, ರಜಸ್ಸು, ತಮಸ್ಸು ಎಂಬಿ 3 ಪ್ರಕೃತಿಯ ಗುಣಗಳೇ ಹೊರತು ಆತ್ಮನ ಗುಣಗಳಲ್ಲ. ಆತ್ಮನು ಈ ಗುಣಗಳಿಗೆ ಸಾಕ್ಷಿಯು ಮಾತ್ರವೇ ಆಗಿದ್ದಾನೆ ಎಂದು ತಿಳಿದವನಿಗೆ ಆ ಗುಣದೋಷಗಳ ಲೇಪ ಇರುವುದಿಲ್ಲ. ಎಲೈ ದೇವರಾಜನೇ, ನನ್ನ ಕಡೆ ನೋಡು. ನೀನು ನನ್ನ ಹಸ್ತವನ್ನು ಮತ್ತು ಶಸ್ತ್ರವನ್ನು ಕಡಿದು ಹಾಕಿ ನನ್ನನ್ನು ಒಂದು ರೀತಿಯಲ್ಲಿ ಸೋಲಿಸಿಬಿಟ್ಟಿದ್ದೀಯೆ. ಆದರೂ ನಾನು ನಿನ್ನ ಪ್ರಾಣವನ್ನು ಅಪಹರಿಸಲು ಯಥಾಶಕ್ತಿ ಪ್ರಯತ್ನವನ್ನು ಮಾಡುತ್ತಲೇ ಇದ್ದೇನೆ. ಪ್ರಾಣಗ್ರಹೋಯಂ ಸಮರ ಇಶ್ವಕ್ಷೋ ವಾಹನಾಸನಃ ಅತ್ರನೇ ಅತ್ರನ ಜ್ಞಾಯತೆ ಮುಷ್ಯ ಜಯೋ ಮುಷ್ಯ ಪರಾಜಯ. ಈ ಯುದ್ಧವೆಂಬುದು ಒಂದು ಬಗೆಯ ಜೂಜಾಟ. ಇದರಲ್ಲಿ ಪ್ರಾಣವನ್ನೇ ಪಣವನ್ನಾಗಿಡಲಾಗುತ್ತದೆ. ಬಾಣಗಳೇ ದಾಳಗಳು ಮತ್ತು ವಾಹನಗಳೇ ಹಾಸು ಹಲಗೆಗಳು. ಇದರಲ್ಲಿ ಯಾವನು ಗೆಲ್ಲುವನು ಮತ್ತು ಯಾವನು ಸೋಲುವನು ಎಂಬುದು ಮೊದಲೇ ತಿಳಿಯಲಾಗುವುದಿಲ್ಲ. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ವೃತ್ರಾಸುರನ ಈ ಸತ್ಯವೋ ನಿಷ್ಕಾಪಟ್ಯವೋ ಆದ ಮಾತುಗಳನ್ನು ಕೇಳಿ ಇಂದ್ರನು ಆತನನ್ನು ಅಚ್ಚರಿಯಿಲ್ಲದ ನಿಷ್ಕಪಟ ಭಾವದಿಂದ ಗೌರವಿಸಿ ಕೈಯಲ್ಲಿ ವಜ್ರಾಯುಧವನ್ನು ಎತ್ತಿಕೊಂಡು ನಸುನಗುತ್ತಾ ಆತನನ್ನು ಹೀಗೆ ಅಭಿನಂದಿಸಿದನು. ಇಂದ್ರನ ಅಭಿನಂದನೆಯ ಮಾತುಗಳು: ಭಲೆ ದಾನವರಾಜ, ನೀನು ನಿಜವಾಗಿಯೂ ಸಿದ್ಧನೇ ಆಗಿದ್ದೀಯೆ. ಅದಕ್ಕೆ ನಿನ್ನಲ್ಲಿ ಇಂತಹ ಅಸಾಧಾರಣವಾದ ಸದ್ಬುದ್ಧಿಯು ಬೆಳಗುತ್ತಿದೆ. ಜಗತ್ತಿಗೆಲ್ಲ ಗೆಳೆಯನಾಗಿ ಎಲ್ಲಕ್ಕೂ ಆತ್ಮನಾಗಿರುವ ಪರಮಾತ್ಮನಲ್ಲಿ ಇಂತಹ ಅನನ್ಯವಾದ ಭಕ್ತಿಯು ನಿನ್ನಲ್ಲಿ ಬೇರೂರಿದೆ. ನಿಜವಾಗಿಯೂ ನೀನು ಜನರನ್ನು ಮರಳುಗೊಳಿಸುವ ಶ್ರೀ ಭಗವಂತನ ವೈಷ್ಣವಿ ಮಾಯೆಯನ್ನು ದಾಟಿಬಿಟ್ಟಿದ್ದೀಯೆ. ಅಸುರ ಭಾವವನ್ನು ತೊರೆದು ಮಹಾಪುರುಷನಾಗಿದ್ದೀಯೆ. ರಜೋಗುಣ ಪ್ರಕೃತಿಯಾದ ದಾನವನಾಗಿದ್ದರೂ ಪರಿಶುದ್ಧ ಸತ್ವ ಸ್ವರೂಪನಾದ ವಾಸುದೇವನಲ್ಲಿ ನೀನು ದೃಢವಾದ ಭಕ್ತಿಭಾವವನ್ನು ಹೊಂದಿರುವುದು ಸತ್ಯವಾಗಿಯೂ ಆಶ್ಚರ್ಯವೇ. ಯಸ್ಯ ಭಕ್ತಿರ್ಭಗವತಿ ಹರೋ ನಿಶ್ರೇಯಸೇಶ್ವರೇ ವಿಕ್ರೀಡತೋ ಮೃತಾಂಬೋಧೌ ಕಿಂ ಕ್ಷುದ್ರೈ ಖಾತಕೋದಕೈ. ಪರಮ ಕಲ್ಯಾಣಕ್ಕೆ ಅಧಿಪತಿಯಾಗಿರುವ, ಮೋಕ್ಷಕ್ಕೆ ಒಡೆಯನಾಗಿರುವ ಶ್ರೀಹರಿಯ ಪಾದಾರವಿಂದಗಳಲ್ಲಿ ನಿರತಿಶಯ ಪ್ರೇಮರೂಪವಾದ ಭಕ್ತಿಯನ್ನು ಹೊಂದಿರುವವನಿಗೆ ಜಗತ್ತಿನ ಭೋಗಗಳಿಂದ ಏನಾಗಬೇಕು? ಅಮೃತದ ಕಡಲಿನಲ್ಲಿಯೇ ಕ್ರೀಡಿಸುತ್ತಿರುವವನಿಗೆ ಕ್ಷುದ್ರವಾದ ಹಳ್ಳ ಕೊಳ್ಳಗಳ ನೀರಿನಿಂದ ಆಗಬೇಕಾದ ಪ್ರಯೋಜನವಾದರೂ ಏನು? ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ರಾಜೇಂದ್ರ, ಹೀಗೆ ಮಹಾಪರಾಕ್ರಮಿಗಳಾದ ಯೋಧ ಶ್ರೇಷ್ಠರಾದ ಇಂದ್ರ ಮತ್ತು ವೃತ್ರಾಸುರರು ಧರ್ಮವನ್ನು ತಿಳಿಯುವ ಇಚ್ಛೆಯಿಂದ ಪರಸ್ಪರವಾಗಿ ಮಾತನಾಡುತ್ತಾ ಯುದ್ಧವನ್ನು ಮಾಡತೊಡಗಿದರು. ಶತ್ರು ಸಂಹಾರಕನಾದ ವೃತ್ರಾಸುರನು ಉಕ್ಕಿನಿಂದ ಮಾಡಿದ ಭಯಂಕರವಾದ ಒಂದು ಪರಿಘಾಯುಧವನ್ನು ಎಡಗೈಯಿಂದ ಎತ್ತಿಕೊಂಡು ಆಕಾಶದಲ್ಲಿ ಗಿರಗಿರನೆ ತಿರುಗಿಸುತ್ತಾ ಇಂದ್ರನ ಮೇಲೆ ಎಸೆದನು. ಆದರೆ ದೇವರಾಜನು ತನ್ನ 100 ಗಿಣ್ಣುಗಳಿಂದ ಕೂಡಿದ್ದ ವಜ್ರಾಯುಧದಿಂದ ಆ ಪರಿಘಾಯುಧ ಮತ್ತು ಅದನ್ನು ಹಿಡಿದಿದ್ದ ಆನೆಯ ಸೊಂಡಿಲಿನಂತೆ ಉದ್ದವಾಗಿದ್ದ ವೃತ್ರನ ತೋಳು ಇವೆರಡನ್ನು ಒಟ್ಟಿಗೆ ಕಡಿದು ಹಾಕಿದನು. ಹೀಗೆ 2 ತೋಳುಗಳು ಬುಡಸಹಿತ ಕತ್ತರಿಸಲ್ಪಡಲು ವೃತ್ರಾಸುರನ ಎಡ ಬಲ ಹೆಗಲುಗಳೆರಡರಿಂದಲೂ ರಕ್ತದ ಧಾರೆ ಹರಿಯತೊಡಗಿತು. ಆಗ ಆತನು ಇಂದ್ರನ ವಜ್ರಾಯುಧದ ಏಟಿನಿಂದ ರೆಕ್ಕೆಗಳು ಕತ್ತರಿಸಿ ಹೋಗಿ ಆಕಾಶದಿಂದ ನೆಲಕ್ಕೆ ಉರುಳಿದ ಮಹಾಪರ್ವತವೋ ಎಂಬಂತೆ ಕಾಣುತ್ತಿದ್ದನು. ಆಗ ಕಾಲುಗಳಿಂದ ನಡೆದಾಡುವ ಪರ್ವತರಾಜನಂತೆ ಅತಿ ದೀರ್ಘಕಾಯನಾಗಿದ್ದ ಆ ದಾನವರಾಜನು ತನ್ನ ಕೆಳ ದವಡೆಯನ್ನು ಭೂಮಿಯಲ್ಲಿಯೂ ಮೇಲಿನ ದವಡೆಯನ್ನು ಸ್ವರ್ಗದಲ್ಲಿಯೂ ಚಾಚಿ ಆಕಾಶದಂತೆ ಆಳವಾಗಿದ್ದ ಬಾಯಿ, ಸರ್ಪದಂತೆ ಭೀಕರವಾಗಿದ್ದ ನಾಲಿಗೆ ಮತ್ತು ಮೃತ್ಯುವಿಗೆ ಸಮವಾದ ಕೋರೆ ದಾಡೆಗಳು ಇವುಗಳಿಂದ 3 ಲೋಕಗಳನ್ನು ನುಂಗಿ ಹಾಕುತ್ತಿರುವನೋ ಎಂಬಂತೆ ತನ್ನ ಕಾಲುಗಳ ಘಟ್ಟನೆಗಳಿಂದಲೂ ಭೂಮಿಯನ್ನು ತುಳಿದು ಹಾಕುತ್ತಲೂ ಮಹಾವೇಗದಿಂದ ಪರ್ವತಗಳನ್ನು ತಲೆಕೆಳಗು ಮಾಡುತ್ತಲೂ ಇಂದ್ರನ ಬಳಿಗೆ ನುಗ್ಗಿ ಅತಿ ಪರಾಕ್ರಮಿಯೂ ಬಲಶಾಲಿಯೂ ಆದ ರಾಕ್ಷಸ ಕಾಯದ ಹೆಬ್ಬಾವೊಂದು ಆನೆಯನ್ನು ನುಂಗಿ ಹಾಕುತ್ತಿದೆಯೋ ಎಂಬಂತೆ ಇಂದ್ರನನ್ನು ಆತನ ವಾಹನವಾದ ಐರಾವತ ಗಜೇಂದ್ರ ಸಹಿತವಾಗಿ ನುಂಗಿ ಹಾಕಿಬಿಟ್ಟನು. ಹೀಗೆ ತ್ರಿಲೋಕಗಳ ಒಡೆಯನೇ ವೃತ್ರಾಸುರನಿಂದ ನುಂಗಿ ಹಾಕಲ್ಪಟ್ಟಿದ್ದನ್ನು ಕಂಡು ಪ್ರಜಾಪತಿಗಳು ಮಹರ್ಷಿಗಳು ಕಡು ದುಃಖದಿಂದ ಅಯ್ಯೋ ಅಯ್ಯೋ ಎಂತಹ ಅನರ್ಥವಾಯಿತು ಎಂದು ಕೂಗಿಕೊಳ್ಳತೊಡಗಿದರು. ಆದರೆ ದೇವರಾಜನಿಗೆ ಯಾವ ಅಪಾಯವೂ ಆಗಿರಲಿಲ್ಲ. ನಾರಾಯಣ ಕವಚವೆಂಬ ಮಹಾಪುರುಷ ವಿದ್ಯೆಯು ಆತನನ್ನು ಸಂರಕ್ಷಿಸಿತು. ಯೋಗ ಬಲವೋ ಆತನನ್ನು ಕಾಪಾಡಿತು. ಆದುದರಿಂದ ವೃತ್ರಾಸುರನು ತನ್ನನ್ನು ನುಂಗಿದಾಗ ಆತನ ಹೊಟ್ಟೆಯೊಳಗೆ ಹೋಗಿದ್ದರೂ ಇಂದ್ರನು ಸಾವಿಗೆ ಈಡಾಗಲಿಲ್ಲ. ಆತನು ತನ್ನ ವಜ್ರಾಯುಧದಿಂದ ಆತನ ಹೊಟ್ಟೆಯನ್ನು ಸೀಳಿ ಹಾಕಿ ಹೊರಗೆ ಬಂದು ಕಡು ರಭಸದಿಂದ ಪರ್ವತ ಶಿಖರಕ್ಕೆ ಸಮನಾಗಿ ಉನ್ನತವಾಗಿದ್ದ ಆತನ ತಲೆಯನ್ನು ಕಡಿದು ಹಾಕಿದನು. ಗ್ರಹಗಳಿಗೆ ಉತ್ತರಾಯಣ ದಕ್ಷಿಣಾಯನ ಗತಿಗಳಿಗೆ ಆಗುವಷ್ಟು ಕಾಲದಲ್ಲಿ
ಅಂದರೆ 1 ವರ್ಷದ ಸಮಯದಲ್ಲಿ ವೃತ್ರ ಸಂಹಾರದ ಯೋಗವು ಒದಗಿದಾಗ ತೀವ್ರ ವೇಗದಿಂದ ಸುತ್ತುತ್ತಿದ್ದ ವಜ್ರಾಯುಧವು ಆತನ ಕುತ್ತಿಗೆಯನ್ನು ಎಲ್ಲ ಕಡೆಗಳಿಂದಲೂ ಕತ್ತರಿಸಿ ಭೂಮಿಯಲ್ಲಿ ಬೀಳಿಸಿತು. ಆಗ ಆಕಾಶದಲ್ಲಿ ದೇವದುಂದುಬಿಗಳು ಮೊಳಗತೊಡಗಿದವು. ಮಹರ್ಷಿ ಸಹಿತರಾದ ಗಂಧರ್ವರು, ಸಿದ್ಧರು ಮುಂತಾದವರು ಪರಮಾನಂದ ಭರಿತರಾಗಿ ವೃತ್ರ ಸಂಹಾರವನ್ನು ಕೊಂಡಾಡುವ ದಿವ್ಯ ಮಂತ್ರಗಳಿಂದ ದೇವರಾಜನನ್ನು ಸ್ತುತಿಸುತ್ತಾ ಹೂಮಳೆಯನ್ನು ಕರೆಯತೊಡಗಿದರು. ವೀರವರನಾದ ಭೂಪತಿಯೇ ಕೇಳು. ಆಗ ವೃತ್ರಾಸುರನ ದೇಹದಿಂದ ಆತ್ಮಜ್ಯೋತಿಯು ಹೊರಬಂದು ಇಂದ್ರನೇ ಮುಂತಾದ ದೇವತೆಗಳು ನೋಡುತ್ತಿರುವಂತೆಯೇ ಸರ್ವ ಲೋಕಗಳನ್ನು ಮೀರಿದ ಪರಮಧಾಮವನ್ನು ಸೇರಿಕೊಂಡು ಬಿಟ್ಟಿತು ಎಂದು ಶುಕರು ಪರೀಕ್ಷಿದ್ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ 12ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.